ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಒಂದು ಮಾಹಿತಿ ನೀಡುತ್ತಿದ್ದೇನೆ. ಅದು ಏನಪ್ಪ ಮಾಹಿತಿ ಅಂದರೆ, ಸ್ನೇಹಿತರೆ, 4 ಚಕ್ರದ ವಾಹನ ಚಲಿಸುತ್ತಿರುವ ನಾಗರಿಕರಿಗೆ ಈ ಒಂದು ಮಾಹಿತಿ ಗೊತ್ತಿರಲೇಬೇಕಂತಾನೆ ನಾನು ಈ ಒಂದು ವಿಡಿಯೋನ ಮಾಡ್ತಿರೋದು. ಸ್ನೇಹಿತರೆ, ಆ ಮಾಹಿತಿ ಏನಪ್ಪ ಅಂದರೆ, ಸ್ನೇಹಿತರೆ, 4 ಚಕ್ರದ ವಾಹನ ಚಲಿಸುತ್ತಿದ್ದರೆ ನೀವು ಕಡ್ಡಾಯವಾಗಿ ರೋಡ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಯಾಕೆ ಕಟ್ಟಬೇಕು ಅಂದರೆ, ನೀವು ಹೆದ್ದಾರಿಯಲ್ಲಿ ಅಂದರೆ ಹೈವೇಯಲ್ಲಿ ವಾಹನ ಚಲಿಸಬೇಕಂದ್ರೆ ನೀವು ರೋಡ್ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಸ್ನೇಹಿತರೆ, ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಪೊಲೀಸರು ನಿಮ್ಮ ವಾಹನ ಸೀಸ್ ಮಾಡ್ತಾರೆ. ಯಾಕೆ ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ, ಯಾಕಂದರೆ ಇವಾಗ ನೋಡಿ, ಬಹಳಷ್ಟು ಜನ ರೋಡ್ ಟ್ಯಾಕ್ಸ್ ಕಟ್ಟದೇನೆ ವಾಹನ ಚಲಿಸುತ್ತಾರೆ. ಏನಪ್ಪ ರೋಡ್ ಟ್ಯಾಕ್ಸ್ ಕಟ್ಟಬೇಕು, ಯಾಕೆ ಕಟ್ಟಬೇಕು, ಸುಮ್ಮ ಎಲ್ಲರೂ ಗಾಡಿಯಲ್ಲಿ ಹಿಡಿದ್ರಪ್ಪ ಅಂದ್ರೂ ಒಂದು 500 ಇಲ್ಲ 1000 ರೂಪಾಯಿ ಕೊಟ್ಟು ಬಿಡಿಸ್ಕೋಬೇಕಪ್ಪ. ಸ್ನೇಹಿತರೆ, ನೀವು ಈ ತಪ್ಪು ಮಾಡಬೇಡಿ. ಯಾಕಂದರೆ ನೀವು ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನಿಮ್ಮ ವಾಹನಿಗೆ ಅಥವಾ ನಿಮಗೆ ಏನಾದರೂ ಅಪಘಾತ ಆಯಿತು ಅಂದರೆ ನಿಮಗೆ ಯಾವುದೇ ರೀತಿ ಸರ್ಕಾರದಿಂದ ಸಹಾಯ ಸಿಗುವುದಿಲ್ಲ. ಸೊ ನೀವು ರೋಡ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇವಾಗ ನೀವು ಗಾಡಿ ಇನ್ಶೂರೆನ್ಸ್ ಯಾವ ರೀತಿಯಲ್ಲಿ ಮಾಡಿಸ್ತಿರಲ್ಲ, ಸೊ ಅದೇ ರೀತಿ ರೋಡ್ ಟ್ಯಾಕ್ಸ್ ಕೂಡ ಮಾಡಿಸಿರಲೇಬೇಕಾಗುತ್ತದೆ. ಸ್ನೇಹಿತರೆ, ಯಾರೆಲ್ಲ ಈ ಒಂದು ರೋಡ್ ಟ್ಯಾಕ್ಸ್ ಕಟ್ಟಬೇಕಪ್ಪ ಅಂತ ಅಂದರೆ, ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ, ಇವಾಗ ಟಾಟಾ ಎಸಿ ಆಗಿರ್ಬೋದು, ಆಟೋ ಆಗಿರ್ಬೋದು, ಲಾರಿಗಳಾಗಿರ್ಬೋದು, ಮತ್ತು ಕ್ಲೋಸರ್ಗಳಾಗಿರ್ಬೋದು, ಎಲ್ಲೋ ಗೋಲ್ಡ್ ಕಾರ್ಗಳಾಗಿರ್ಬೋದು, ಟಮ್ಟಮಿ ಆಗಿರ್ಬೋದು, ಇವರು ರೋಡ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಎಲ್ಲೋ ಬೋರ್ಡ್ ಇದ್ದವರು. ಸ್ನೇಹಿತರೆ, ಈ ಒಂದು ರೋಡ್ ಟ್ಯಾಕ್ಸ್ ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು, ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದನ್ನು ನಾನು ಮಾಹಿತಿ ನೀಡಿದ್ದೀನಿ. ಸ್ನೇಹಿತರೆ, ಈ ಒಂದು ರೋಡ್ ತೆರಿಗೆ ಕಟ್ಟಲು ಎಲ್ಲಿ ಹೋಗಬೇಕು, ಹೇಗೆ ಕಟ್ಟಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ತಕ್ಷಣವೇ ಆಳಂದ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ತಾವು ಭೇಟಿ ನೀಡಿ, ಮತ್ತು ನೀವು ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ, ಮತ್ತು ರೋಡ್ ಟ್ಯಾಕ್ಸ್ ಕಟ್ಟಿಕೊಂಡು ಹೋಗಿ. ಸ್ನೇಹಿತರೆ, ಈ ನನ್ನ ರೋಡ್ ಟ್ಯಾಕ್ಸ್ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮಗೆ ಗೊತ್ತಿರುವಂತಹ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ರಿಲೇಟಿವ್ಗಳಿಗಾಗಿರ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಿಳಿಸಿ, ಈ ರೀತಿ ತಪ್ಪು ಮಾಡಬೇಡಿ ಅಂತ ಹೇಳಿ ತಿಳಿಸಿಕೊಡಿ. ಸ್ನೇಹಿತರೆ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.